ನಮ್ಮ ಜೊತೆಗೆ ಇನ್ನೊಬ್ಬರಿದ್ದಾರೆ, ಡಾಕ್ಟರ್ ಪೂರ್ವಿ ಜಯರಾಜ್. ನಾವೆಲ್ಲ ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಬಂದರು ಅವರ ಒಂದು ಆತಿಥ್ಯದಲ್ಲಿ. ಅವರನ್ನ ನಾವು ಹಾಸನಕ್ಕೆ ಆಹ್ವಾನ ಮಾಡಿದ್ವಿ. ಪಾಪ ಅವಾಗಲೇ ಅವರು ಅನಾರೋಗ್ಯದಿಂದ ಬರ್ಲಿಕ್ಕಾಗಲಿಲ್ಲ. ಇವಾಗ ಅವರೆರಡು ಮಾತನಾಡ್ತಾರೆ. ಸ್ವಾಗತ ನಿಮಗೆ. ನಮಸ್ಕಾರ ಸರ್, ಧನ್ಯವಾದಗಳು. ನಮಸ್ಕಾರ ಜಾಗೀರ್ದಾರ್ ಸರ್, ಥ್ಯಾಂಕ್ ಯು. ನಾನು ಸಂಕ್ಷಿಪ್ತವಾಗಿ ಅಮಾವಾಸ್ಯೆ ಹುಣ್ಣಿಮೆಯ ಪ್ರಾಮುಖ್ಯತೆ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಬಟ್ ನಾವು ಹೀಲಿಂಗ್ ಆಸ್ಪೆಕ್ಟ್ ಅಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾಕೆಂದ್ರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಸಹಜವಾಗಿ ನಮ್ಮಲ್ಲಿ ಸೆಲ್ಫ್ ರಿಫ್ಲೆಕ್ಷನ್, ಅಂದ್ರೆ ನಮ್ಮ ವಿಚಾರಗಳನ್ನ ನಾವು ಮಂಥನ ಮಾಡ್ಕೊಳ್ಳೋಕೆ ತುಂಬಾ ಸೂಕ್ತವಾದಂತಹ ಸುಲಭವಾದ ರೀತಿಯಲ್ಲಿ ಒಂದು ವಾತಾವರಣವನ್ನ ನಮ್ಗೆ ಸೃಷ್ಟಿ ಮಾಡ್ಕೊಡುತ್ತೆ. ಬೇರೆ ದಿನಗಳಲ್ಲಿ ನಾವೇನು ತುಂಬಾ ಕಷ್ಟಪಟ್ಟು ಮೈಂಡ್ ಅನ್ನ ಒಂದು ನಿಯಂತ್ರಣಕ್ಕೆ ತಗೊಂಡ್ ಬಂದು ಆ ಕಂಟ್ರೋಲ್ ಅಲ್ಲಿ ನಮ್ ಜೊತೆ ನಾವು ಕೂತ್ಕೊಳ್ಳೋಕೆ ಹರಸಾಹಸ ಪಡ್ತೀವೋ, ಅದಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಅಮಾವಾಸ್ಯೆ ಹುಣ್ಣಿಮೆ ನಮ್ಗೆ ಆಕ್ಚುಲಿ ಒಂದು ಗೋಲ್ಡನ್ ಆಪರ್ಚುನಿಟಿ. ಬಟ್ ತುಂಬಾ ಜನ ಐಮ್ ಶೋರ್ ನೀವು ಕೇಳಿರ್ತೀರಾ ಅಥವಾ ನಿಮ್ಗೆ ಅನ್ಸಿರುತ್ತೆ, ಅಮಾವಾಸ್ಯೆ ಟೈಮಲ್ಲಿ ನಂಗೆ ಕೋಪ ಜಾಸ್ತಿ ಬರುತ್ತೆ, ಅವತ್ತು ಮನೇಲಿ ಜಗಳ ಆಗತ್ತೆ, ಹುಣ್ಣಿಮೆ ಟೈಮಲ್ಲಿ ಯಾಕೋ ಮನಸ್ಸಿಗೆ ಸಮಾಧಾನನೇ ಇರಲ್ಲ, ಏನಾದ್ರೂ ಕೆಟ್ಟದಾಗತ್ತೆ ಅಂತ. ಸೊ ಬಹಳಷ್ಟು ಜನ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯನ್ನ ಏನೋ ಒಂದು ನಕಾರಾತ್ಮಕವಾಗಿ ಯಾವ್ದೋ ಶಕ್ತಿ ಇನ್ಫ್ಲುಯೆನ್ಸ್ ಮಾಡ್ಬಿಡುತ್ತೆ ಅನ್ನೋ ತರನೋ, ಅಥವಾ ಆ ಟೈಮಲ್ಲಿ ನಾವು ತುಂಬಾ ಹುಷಾರಾಗಿರ್ಬೇಕು ಅನ್ನೋ ತರನೋ ನೋಡ್ತಾರೆ. ಅಫ್ಕೋರ್ಸ್ ನಮ್ಮ ಎನರ್ಜಿ ಲೆವೆಲ್ ಹೇಗಿರುತ್ತೋ ಅದೇ ತರ ನಮ್ಗೆ ಆ ಎಕ್ಸ್ಪೀರಿಯನ್ಸ್ ಕೂಡ ರಿಫ್ಲೆಕ್ಟ್ ಆಗುತ್ತೆ. ಖಂಡಿತ ಅಮಾವಾಸ್ಯೆ ಹುಣ್ಣಿಮೆಯನ್ನ ಒಂದು ಸ್ಪಿರಿಚುವಲಿ ಅತ್ಯಂತ ಅದ್ಭುತವಾದ ಒಂದು ಇಂಪ್ರೊವೈಸೇಷನ್ಗೆ ನಾವು ಉಪಯೋಗಿಸ್ಕೋಬಹುದು. ಹುಣ್ಣಿಮೆಯ ಸಮಯದಲ್ಲಿ ಯೂಶಲಿ ಈಗ ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ಒಂದು 15+ ಡೇಸ್ ಇರುತ್ತಲ್ಲ, ಆ 15 ದಿನಗಳಲ್ಲಿ ನಾವು ಯಾವ ವಿಚಾರದ ಬಗ್ಗೆ ತುಂಬಾ ಡೀಪ್ ಆಗಿ ಯೋಚನೆ ಮಾಡಿ ತಲೆ ಕಡಿಸ್ಕೊಂಡಿರ್ತೀವೋ ಅದು ಹೆಚ್ಚು ಉಳ್ಬಣ ಆಗುತ್ತೆ. ಬೇಕಾದ್ರೆ ಇನ್ಮೇಲೆ ಅಬ್ಸರ್ವ್ ಮಾಡಿ ನೀವು. ಫಾರ್ ಎಕ್ಸಾಂಪಲ್, ಯಾರೋ ನಿಮಗ್ ಬೈದಿದ್ರು ಅಂತ ಅನ್ಕೊಳ್ಳಿ, ನೀವು ವಿಪರೀತವಾಗಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಕಳೆದ 15 ದಿನದಲ್ಲಿ, ಹುಣ್ಣಿಮೆ ದಿನ ಅದು ಹೆಚ್ಚು ಪ್ರಚೋದನೆಗೊಳಗಾಗಿ ಆ ಕೋಪ, ದುಃಖ ಅಥವಾ ಅಸಮಾಧಾನ ನಿಮ್ ಒಳಗಡೆಯಿಂದ ಬೇರೆ ರೀತಿ ರಿಫ್ಲೆಕ್ಟ್ ಆಗ್ಬಹುದು. ಅಥವಾ ದ ರಿವರ್ಸ್ ಇಸ್ ಆಲ್ಸೋ ಟ್ರೂ. ಅಂದ್ರೆ ತುಂಬಾ ಒಂದು ಆಧ್ಯಾತ್ಮಿಕವಾಗಿ ಏನೋ ಚಿಂತನೆ ಮಾಡ್ತಾ ಇದ್ರಿ, ತುಂಬಾ ಖುಷಿಯಲ್ಲಿದ್ರಿ, ಅಥವಾ ತುಂಬಾ ಗ್ರಾಟಿಟ್ಯೂಡ್ ಅಲ್ಲಿ ಇದ್ರಿ, ಅಥವಾ ಏನೋ ಆನಂದದಲ್ಲಿದ್ರಿ ಅಂದ್ರೆ ಅವತ್ತು ಹೆಚ್ಚು ಆನಂದವನ್ನ ನಾವು ಅನುಭವಿಸಬಹುದು. ಇಟ್ ಇಸ್ ಆಲ್ ಅಬೌಟ್ ಸೆಲ್ಫ್ ರಿಫ್ಲೆಕ್ಷನ್. ಅದೊಂದು ಆಪರ್ಚುನಿಟಿ ತರ, ಒಂದು ಪಾಸ್ ಬಟನ್ ಒತ್ತಿ ನಾವು ಅಷ್ಟೂ ದಿನದ ಒಂದು ಫೀಲಿಂಗ್ ಅನ್ನ ಇಂಟೆನ್ಸ್ ಆಗಿ ಅನುಭವಿಸೋಕೆ ಇರೋ ಒಂದು ಆಪರ್ಚುನಿಟಿ. ಇನ್ನು ಅಮಾವಾಸ್ಯೆಯಲ್ಲಿ ನಮ್ಮ ವೀಕೆಸ್ಟ್ ಡಿಫೆಕ್ಟ್ ಏನಿದೆ, ತುಂಬಾ ಆಳವಾಗಿ ನಾವು ಯಾವ್ದ್ರ ಮೇಲೆ ವರ್ಕ್ ಮಾಡ್ಬೇಕು, ಯಾವ ನ್ಯೂನ್ಯತೆ ನಮ್ಮನ್ನ ಮುಂದೆ ಹೋಗಕ್ಕೆ ಸರ್ ಇವಾಗ ಹೇಳ್ತಾ ಇದ್ರು ಸೋಮ ಅಂತ, ಡಿಲೈಟ್ಫುಲ್ ಎಕ್ಸ್ಪೀರಿಯನ್ಸ್, ಅದನ್ನ ಅನುಭವಿಸದೇ ಇರೋ ತರ ನಮ್ಮನ್ನ ಯಾವ ಒಂದು ನೆಗೆಟಿವಿಟಿ ಅಥವಾ ಹೆವಿನೆಸ್ ಪುಲ್ ಡೌನ್ ಮಾಡ್ತಾ ಇದೆ ನಮ್ಮ ಒಳಗಡೆಯಿಂದಾನೆ, ಅದನ್ನ ಹೆಚ್ಚು ಮಾಡುವಂತಹ, ಅದನ್ನ ಹೆಚ್ಚು ಪ್ರಚೋದನೆ ಮಾಡುವಂತಹ ಒಂದು ದಿನ ಅದು. ಸೊ ಅಮಾವಾಸ್ಯೆ ದಿನ ಏನೋ ನಕಾರಾತ್ಮಕ ಶಕ್ತಿ ಪ್ರಚೋದನೆ ಮಾಡ್ತು ಅನ್ನೋದಕ್ಕಿಂತ ಈ 15 ದಿನಗಳ ಅಂದ್ರೆ ಹುಣ್ಣಿಮೆಯಿಂದ ಅಮಾವಾಸ್ಯೆಯಲ್ಲಿ ಯಾವ ಒಂದು ಹೆವಿನೆಸ್ ಅನ್ನ ನಾವು ಸರಿಯಾಗಿ ಹ್ಯಾಂಡಲ್ ಮಾಡ್ಲಿಲ್ವೋ ಅಥವಾ ರಿಫ್ಲೆಕ್ಟ್ ಮಾಡ್ಬೇಕು, ಅದು ಹೆಚ್ಚು ನಮ್ಗೆ ಕಾಣಿಸ್ಕೊಳ್ಳೋಕೆ ಒಂದು ಆಪರ್ಚುನಿಟಿ. ಸೊ ನ್ಯೂನ್ಯತೆಗಳ ಮೇಲೆ ಹೆಚ್ಚು ಬೆಳಕನ್ನ ಚೆಲ್ಲೋದಕ್ಕೆ ಮತ್ತು ಬೇಡದೇ ಇರೋದನ್ನ ಬಿಡೋಕೆ, ಅಂದ್ರೆ ಆ ಲೆಟಿಂಗ್ ಗೋನ ಸುಲಭ ಮಾಡೋಕೆ, ಅಂಡ್ ನಮ್ಮ ಮನಸ್ಸನ್ನ ಖಂಡಿತ ತುಂಬಾ ಸುಲಭವಾಗಿ ಹೆಚ್ಚು ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಈ 2 ದಿನಗಳು ಅತ್ಯಂತ ಸೂಕ್ತವಾದ ದಿನಗಳು. ಅದು ನೇಚರಲ್ಲೇ ಆ ಒಂದು ಆಪರ್ಚುನಿಟಿ ನಮ್ಗೆ ಕ್ರಿಯೇಟ್ ಆಗಿದೆ. ಇನ್ನು ಸಾಕಷ್ಟು ರಿಸರ್ಚ್ಗಳಿವೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಯಾವ ರೀತಿ ಮಾನಸಿಕವಾಗಿ ಸೆನ್ಸಿಟಿವ್ ಇರೋರು ತುಂಬಾ ಪ್ರಚೋದನೆಗೊಳಗಾಗ್ತಾರೆ. ಮತ್ತು ನಮ್ಗೆಲ್ರಿಗೂ ಗೊತ್ತಿದೆ ವಾಟರ್ ಎಲಿಮೆಂಟ್ ಹೇಗೆ, ಸಮುದ್ರದ ಅಲೆಗಳು ಹೇಗೆ ಹೆಚ್ಚು ಇಂಟೆನ್ಸ್ ಆಗಿ ರಿಯಾಕ್ಟ್ ಮಾಡುತ್ತೆ. ಮತ್ತು ಯುರೋಪ್ ಅಲ್ಲಂತೂ ಒಂದ್ ಏಜ್ ಅಲ್ಲಿ ಸ್ಪೆಸಿಫಿಕ್ ಆಗಿ ರಿಸರ್ಚ್ ಮಾಡಿದ್ದಾರೆ, ಹುಣ್ಣಿಮೆ ದಿನ ಅಮಾವಾಸ್ಯೆ ದಿನನೇ ಹೆಚ್ಚು ಕೊಲೆಗಳು, ಹೆಚ್ಚು ದೌರ್ಜನ್ಯಗಳು ಅಥವಾ ಹೆಚ್ಚು ಕಳ್ತನ ಆಗತ್ತೆ ಅಂತ. ಸೊ ಅವ್ರಿಗೆ ಯಾಕೆ ಮನಸ್ಸಿಗೆ ಅವತ್ತೇ ಜಾಸ್ತಿ ಪ್ರಚೋದನೆ ಬರುತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತಾರೆ ಒಂದಷ್ಟು ಜನ. ಸೊ ಅದೆಲ್ಲವೂ ನಮಗೆ ಮನಸ್ಸಿನಲ್ಲಿ ಯಾವುದು ಅತ್ಯಂತ ಇಂಟೆನ್ಸ್ ಆಗಿದೆಯೋ ಅದನ್ನ ಹೆಚ್ಚು ಅದು ವಲ್ನರಬಲ್ ಅಂದ್ರೆ ಸೂಕ್ಷ್ಮ ಮಾಡ್ತಾ ಇದೆ ಅನ್ನೋದನ್ನ ತೋರ್ಸತ್ತೆ. ಸೊ ನಾವು ಕೂಡ ಆ ದಿನ ಒಂದು ಆಳವಾದ ಮಂಥನವನ್ನ ಮಾಡಿದ್ರೆ ನಮ್ಮ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಅಂದ್ರೆ ಏನೆಲ್ಲ ಆಧ್ಯಾತ್ಮಿಕವಾಗಿ ನಾವು ವಿಚಾರಗಳನ್ನ ಕಲ್ತ್ಕೊಳ್ತೀವಿ ವೇದ ಮಂತ್ರಗಳ ಮೂಲಕ, ನಮ್ಮದೇ ಒಂದು ಸಣ್ಣ ನಮ್ಮ ದಿನನಿತ್ಯದ ಕರ್ಮಗಳನ್ನ ಮಾಡ್ತಾ, ಕೆಲಸಗಳನ್ನ ಮಾಡ್ತಾ, ಎಕ್ಸ್ಪೀರಿಯನ್ಸಸ್ ಮೂಲಕ ಅಥವಾ ನಮ್ಮ ಸುತ್ತಮುತ್ತ ವಾತಾವರಣದ ಮೂಲಕ ಅದನ್ನೆಲ್ಲ ಆಕ್ಚುಲಿ ಇಂಪ್ಲಿಮೆಂಟೇಷನ್ ಲೆವೆಲ್ಗೆ ಅದನ್ನ ಕನ್ವರ್ಟ್ ಮಾಡೋಕೆ, ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್ ತಗೊಂಡ್ ಬರೋಕೆ ತುಂಬಾನೇ ಒಂದು ಅಪ್ರಾಪ್ರಿಯೇಟ್ ಆಪರ್ಚುನಿಟಿ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿ ನಾನು 2 ಮಾತು ನಿಲ್ಲಿಸ್ತೀನಿ.
ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಇದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ. ನಮ್ಮ ಬ್ರೈನ್ ಅಲ್ಲಿ ಏನೆಲ್ಲ ಕ್ರಿಯೆಗಳು ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸತ್ಸಂಗದಲ್ಲಿದ್ದಾಗ ಮ್ಯಾಕ್ಸಿಮಮ್ ಲಾಭ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಬರುತ್ತೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಅವ್ರ ಎನರ್ಜಿ ಲೆವೆಲ್ಸ್ ಹೇಗೆ ಆ ದಿನ ಸಹಜವಾಗಿ ಹೆಚ್ಚಾಗತ್ತೆ ಅಂತ. ಸೊ ಹೇಳ್ತೀನಿ. ಸೊ ಸತ್ಸಂಗದಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಡುವಂತಹ ಸಂಸ್ಥೆಯ ಭಾಗವಾಗಿ ನೀವೆಲ್ಲರೂ ಇರೋದು, ಅದರ ಮೂಲಕ ನಮಗೂ ಒಂದು ಆಪರ್ಚುನಿಟಿ ಅದ್ರ ಜೊತೆಯಲ್ಲಿ ಇರೋಕೆ ಸಹಾಯ ಆಗೋದು. ದಿಸ್ ಇಸ್ ಅನ್ ಅಮೇಸಿಂಗ್ ಆಪರ್ಚುನಿಟಿ. ಇನ್ಫ್ಯಾಕ್ಟ್ ಅಮಾವಾಸ್ಯೆ ಹುಣ್ಣಿಮೆ ದಿನಾನೇ ನಂಗೆ ತೊಂದರೆ ಜಾಸ್ತಿ ಆಗುತ್ತೆ ಅಂತ ತುಂಬಾ ವರ್ಷಗಳಿಂದ ನಮ್ ಥೆರಪಿ ಕ್ಲೈಂಟ್ಗಳು ಅವ್ರದ್ದು ಪ್ರಾಬ್ಲಮ್ಸ್ ಹೇಳ್ಬೇಕಾದ್ರೆ ಹೇಳೋರು. ಸೊ ನಾನು ಹಾಗಾದ್ರೆ ಈ ದಿನಾನೇ ಏನಾದ್ರೂ ಒಂದು ಇಂಪಾರ್ಟೆಂಟ್ ಆಪರ್ಚುನಿಟಿ ಕೊಡ್ಬೇಕು ಎಲ್ರಿಗೂ ಅಂತ ಹೇಳಿ ತುಂಬಾ ವರ್ಷಗಳಿಂದ ಫ್ರೀ ಆಗಿ ಅಮಾವಾಸ್ಯೆ ಹುಣ್ಣಿಮೆ ದಿನ ನಾವು ಆನ್ಲೈನ್ ಅಲ್ಲಿ ಮೆಡಿಟೇಷನ್, ಆನಾಪಾನಸತಿ ಮೆಡಿಟೇಷನ್ ಇರ್ಬೋದು, ಅಮಾವಾಸ್ಯೆ ದಿನ ಬ್ಲೆಸ್ಸಿಂಗ್ ಮೆಡಿಟೇಷನ್. ಯಾಕೆಂದ್ರೆ ತುಂಬಾ ಜನಕ್ಕೆ 90% ಜನಕ್ಕೆ ಆತಂಕ, ನಂಗೇನೋ ಬೇಕು, ಏನೋ ಸಿಗ್ಲಿಲ್ಲ ಅನ್ನೋ ಈ ಭಯದಲ್ಲಿ ಮತ್ತೇನೋ ಆಗೋಗತ್ತೆ ಅನ್ನೋ ಅಭದ್ರತೆಯಿಂದ ಆಗತ್ತೆ. ಅಂದ್ರೆ ಗುರಿ ಸಾಧನೆ ಅನ್ನೋದು ಒಂದು ಜಾಯಸ್ ಜರ್ನಿಗಿಂತ ತುಂಬಾ ಸೈಕಲಾಜಿಕಲಿ ಸ್ಟ್ರೇನ್ ಆಗುವಂತ ಒಂದು ಫಿನಾಮಿನಾ ಆಗಿ ಕನ್ವರ್ಟ್ ಆಗ್ಬಿಟ್ಟಿದೆ ಎಷ್ಟೋ ಜನಕ್ಕೆ. ಆದ್ರಿಂದ ಅಮಾವಾಸ್ಯೆ ದಿನ ಆಶೀರ್ವಾದ ಧ್ಯಾನ ಅಂದ್ರೆ ಆ ಏನ್ ಸಂಕಲ್ಪ ಇದೆ ಅದಕ್ಕೆ ನಾವು ನಮಗೂ ಇತರರಿಗೂ ಅವ್ರಿಗೆ ಪೂರ್ಣಗೊಳಿಸೋಕೆ ಪ್ರಕೃತಿ ಶಕ್ತಿ ಕೊಡ್ಲಿ ಅಂತ ಆಶೀರ್ವಾದ ಕೊಡ್ತಾ ಅದರ ಮೂಲಕ ನಾವೇನೆಲ್ಲ ಸಿದ್ಧಿಗಳನ್ನ ಪಡ್ಕೊಳ್ಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದು ಮನೆ ಕಟ್ಟಬೇಕು ಅಂತ ಸಂಕಲ್ಪ ತಗೊಂಡಿರ್ತೀವಿ, ಎಷ್ಟು ಪ್ಯಾನಿಕ್ ಅನುಭವಿಸ್ತಾರೆ ಕೆಲವರು, ವರ್ಷಾನ್ಗಟ್ಲೆ ಅದ್ರ ಬಗ್ಗೆ ಸ್ಟ್ರೆಸ್ ಅನುಭವಿಸ್ತಾರೆ. ಮನೆ ಕಟ್ಟಿದ್ಮೇಲೂ ಅದ್ರ ಬಗ್ಗೆ ಬೇರೆ ಬೇರೆ ಥಾಟ್ಸ್ ಬರುತ್ತೆ. ಬಟ್ ಆ ಪ್ರಾಸೆಸ್ ಅಲ್ಲಿ ಬೇರೆ ಏನೆಲ್ಲ ಗುಣಗಳು ನಮ್ಮಲ್ಲಿ ಜಾಗೃತ ಆಗತ್ತೆ. ತಾಳ್ಮೆ ಇರಬಹುದು, ಅಥವಾ ಶಾಂತಿಯ ಪ್ರಾಮುಖ್ಯತೆ ಅರ್ಥ ಆಗೋದಿರಬಹುದು, ಅಥವಾ ಹಣವನ್ನ ನಿಜವಾಗ್ಲೂ ಯಾವ ರೀತಿ ನಾವು ತಗೊಳ್ಬೇಕು ಆ ಎಕ್ಸ್ಪೀರಿಯನ್ಸಸ್ ಅನ್ನೋದಿರಬಹುದು, ಅವಮಾನಗಳನ್ನ ನಿಭಾಯಿಸೋದಿರಬಹುದು, ಅಥವಾ ಬೇರೆ ಬೇರೆ ಹಲವಾರು ವಿಚಾರಗಳು. ಅದರಲ್ಲಿ ನಮ್ಮೊಳಗಡೆ ಜಾಗೃತವಾಗಬೇಕಾಗಿರೋ ಪಾಸಿಟಿವ್ ಗುಣಗಳು ಏನೇನು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡೋದಿರಬಹುದು. ಈ ತರ ಆ ಒಂದು ಸಣ್ಣ ಸಂಕಲ್ಪದ ಹಿಂದೆನೆ ಎಷ್ಟೆಲ್ಲ ಸುಂದರವಾದ ವಿಷಯಗಳಿರುತ್ತೆ. ಅದನ್ನ ನಾವು ಅಮಾವಾಸ್ಯೆ ಹುಣ್ಣಿಮೆ ದಿನ ಆಕ್ಟಿವೇಟ್ ಮಾಡಿದ್ರೆ ನಮ್ಮ ಗುರಿ ಸಾಧನೆಗೂ ತುಂಬಾ ಸಲೀಸಾಗಿ ಒಂದು ವೈಭವದಿಂದ, ಒಂದು ಸಂಭ್ರಮದಿಂದ, ಒಂದು ಆನಂದದಿಂದ, ಸರಿ ಹೇಳಿದಾಗೆ ಆ ಒಂದು ಡಿವೈನ್ ನೆಕ್ಟರ್ನ ಅಂದ್ರೆ ಆ ಅಮೃತವನ್ನ ನಾವು ಅನುಭವಿಸ್ತಾ ಅದರ ಸವಿಯ ಜೊತೆಯಲ್ಲೇ ಆ ಆನಂದದಲ್ಲೇ ಅದನ್ನ ಅನುಭವಿಸ್ಬೋದು. ಇಲ್ಲಾಂದ್ರೆ ಇದಕ್ಕ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದು, ಇದನ್ ಪಡೆಯೋಕೋಸ್ಕರ ನಾ ಇಷ್ಟೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಟೆ ನನ್ನ ಆರೋಗ್ಯನ, ನನ್ನ ನೆಮ್ಮದಿನ ಅಂತ ಅನ್ಸೋ ದಿನ ಬರಬಾರ್ದು. ಅದಕ್ಕೆ ಸತ್ಸಂಗಗಳು ತುಂಬಾ 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 ಪ್ರಮುಖ ಒಂದು ರೋಲ್ ನ ಪ್ಲೇ ಮಾಡುತ್ತೆ. ಸೊ ಆ ಎನರ್ಜಿಯಲ್ಲಿ ನಾವೆಲ್ಲರೂ ಸೋಕ್ ಆಗ್ತಾ ಇರೋದು, ಇಟ್ ಇಸ್ ಅನ್ ಅಮೇಸಿಂಗ್ ಆಪರ್ಚುನಿಟಿ. ಸೊ ದಯವಿಟ್ಟು ಅಮಾವಾಸ್ಯೆ ಹುಣ್ಣಿಮೆ ದಿನ ಮಿಸ್ ಮಾಡದೆ ಒಂದ್ 4 ಜನ ಆದ್ರೂ ಜೊತೆಲಿ ಸೇರಿ ನಾವೆಲ್ಲರೂ ಆ ಆನಂದವನ್ನ ಅನುಭವಿಸ್ಬೇಕು. ಇದು ಇನ್ ರಿಯಲ್ ಸೆನ್ಸ್ ಆರೋಗ್ಯದ ಅತಿ ಮುಖ್ಯ ಸೂತ್ರ. ಇದು ಯಾವುದೇ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಮೆಡಿಕಲ್ ಸೈನ್ಸ್, ಯಾವುದೇ ಮೆಡಿಕಲ್ ಬುಕ್ ಅಲ್ಲಿ, ಪ್ರಿಸ್ಕ್ರಿಪ್ಷನ್ ಅಲ್ಲಿ, ಅಥವಾ ಫಾರ್ಮಸಿ ಮೆಡಿಕಲ್ ಶಾಪ್ಗಳಲ್ಲಿ ನಮ್ಗೆ ಹೇಳಲ್ಲ. ಅದನ್ನ ನಾವೇ ಅರ್ಥ ಮಾಡ್ಕೋಬೇಕು. ಆಧ್ಯಾತ್ಮ ಆರೋಗ್ಯ ಎರಡು ಅವಳಿ ಜವಳಿ, ದೇ ರಿಫ್ಲೆಕ್ಟ್ ಈಚ್ ಅದರ್. ಸೊ ಇದ್ರ ಮೂಲಕನೇ ನಾವು ನಮ್ಮ ಬ್ರೈನ್ ಅಲ್ಲಿ ಬೇಕಾಗೋ ಕೆಮಿಕಲ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ನಮಗೆ ನಿರ್ದಿಷ್ಟವಾದ ಅನಾರೋಗ್ಯಕ್ಕೆ ಬೇಕಾಗೋ ಮದ್ದನ್ನ ನಮ್ಮ ಒಳಗಡೆನೆ ಕಂಡ್ಕೊಳ್ಬಹುದು. ಅಂಡ್ ನೀವ್ ಈಗ ಚಾಂಟಿಂಗ್ ಮಾಡ್ತಾನೆ ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತಿದೆ, ಯು ಆರ್ ಆಲ್ ಓಲ್ಡ್ ಸ್ಟೂಡೆಂಟ್ಸ್. ಕ್ರಿಯೇಟ್ ಆಗೋ ಆ ಬ್ಯಾಲೆನ್ಸ್ ಆಫ್ ಎನರ್ಜಿ ಏನಿದೆ, ದಟ್ ಇಟ್ ಸೆಲ್ಫ್ ಇಸ್ ಅ ಮೆಡಿಸಿನ್. ಬಟ್ ಏನು ಅಂದ್ರೆ ಅದೇ ನನ್ಗೆ ಮೆಡಿಸಿನ್ ಅಂತ ಅನ್ಕೊಳ್ಳಬೇಕು. ಆ ಸಂಕಲ್ಪ ಕೂಡ ತುಂಬಾ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಬಿಲೀವ್ ದಟ್ ದಿಸ್ ಇಸ್ ದ ರೆಮಿಡಿ. ನಾವ್ ಎಷ್ಟೋ ಸತಿ ಏನ್ ಮಾಡ್ತೀವಿ, ಏನೋ ತುಂಬಾ ಸ್ಪಿರಿಚುಲಿ ಇಂಟೆನ್ಸ್ ಕ್ರಿಯೆ ಮಾಡ್ತೀವಿ, ಬಟ್ ನನ್ನ ಸ್ಕಿನ್ ಪ್ರಾಬ್ಲಮ್ಗೆ ಬೇರೆ ಏನೋ ಸೊಲ್ಯೂಷನ್ ಇರ್ಬೇಕು ಅಂತ ಅಲ್ಲಿಗೆ ಅದನ್ನ ಬ್ಲಾಕ್ ಮಾಡ್ಬಿಡ್ತೀವಿ. ಯು ಡೋಂಟ್ ಹ್ಯಾವ್ ಟು ಹ್ಯಾವ್ ದಟ್ ಡಿಲ್ಯೂಷನ್. ಆಕ್ಚುಲಿ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಒಂದು ಭ್ರಮೆ ಅಂತ, ಇದು ಅಸತ್ಯ ಅಷ್ಟೇ ಅಲ್ಲ, ಒಂದು ಭ್ರಮೆ ಅದು. ಸೊ ಇದೇ ನನ್ನ ಆ ಸಮಸ್ಯೆಗೆ, ಈ ಸಂಬಂಧದಲ್ಲಿರೋ ಕಿರಿಕಿರಿಗೆ, ಅಥವಾ ಏನೋ ಅಡೆತಡೆಗೆ, ಅಥವಾ ನನ್ನ ಕಾಯಿಲೆಗೆ, ನನ್ನ ಸಮಸ್ಯೆಗೆ ಇದೇ ಆ ಎನರ್ಜಿಯನ್ನ ಗಶ್ ಮಾಡ್ತಾ ಇದೆ, ಅಂದ್ರೆ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದೆ, ಕೊಡ್ತಾ ಇದೆ ಅಂತ ಕೂಡ ಅನ್ಕೊಂಡು ಅಬ್ಸಲ್ಯೂಟ್ ಸರೆಂಡರ್ ಅದನ್ನ ನಾವೆಲ್ಲರೂ ಅನುಭವಿಸಬಹುದು. ಸೊ ಇಟ್ ವಾಸ್ ಅ ಗ್ರೇಟ್ ಆಪರ್ಚುನಿಟಿ. ಕಳೆದ 2 ತಿಂಗಳುಗಳಿಂದ ಸಾಕ್ಷಿ ಸಂಸ್ಥೆ, ನಾನು ಮೊನ್ನೆ ನಮ್ಮ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ, ಇದು ನಿಜವಾಗ್ಲೂ ನನ್ನ ಮನಸ್ಸಿನ ಆಳದಿಂದ ಬಂದ ಮಾತು, ಸಾಕ್ಷಿನೇ ನಂಗೀಗ ತವ್ರ ಮನೆ ತರ ಅಂತ. ಸೊ ಒಂಥರ ಎಷ್ಟು ಅದು ಕೊಟ್ಟಿದೆ ಅಂದ್ರೆ ಒಂದು ಕಲ್ಪವೃಕ್ಷ ಅದು. ಎಷ್ಟ್ ತಗೊಂಡ್ರು ಇನ್ನೂ ನಮ್ಗೆ ತವ್ರ ಮನೆಗೆ ಹೋದ್ರೆ ಎಷ್ಟ್ ತಗೊಂಡ್ ಬಂದ್ರು ತಗೊಂಡ್ ಬರ್ತಾನೆ ಇರ್ತೀವಿ, ಇರ್ತಾನೆ ಇರುತ್ತಲ್ಲ, ಹಾಗೆ ಇನ್ನೂ ಯಾವಾಗ್ಲೂ ಪ್ರೊವೈಡ್ ಮಾಡ್ತಾನೆ ಇರುತ್ತೆ ಅನ್ಲಿಮಿಟೆಡ್ ಆಗಿ. ಅದ್ರ ಮೂಲಕನೇ ನಮ್ಗೆ ವೇದ ಭಾರತಿ ಅವರ ಗುಂಪಿನ ಒಂದು ಪರಿಚಯ ಕೂಡ ಆಯ್ತು. ಸೊ ವೆರಿ ವೆರಿ ಲಕ್ಕಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಜಾಗೀರ್ದಾರ್ ಸರ್, ಥ್ಯಾಂಕ್ ಯು ಶ್ರೀಧರ್ ಸರ್, ರಿಯಲಿ ಗ್ರೇಟ್ ಪ್ರಿವಿಲೇಜ್. ಥ್ಯಾಂಕ್ ಯು. ಧನ್ಯವಾದ ಡಾಕ್ಟರ್